ಪ್ರೇಕ್ಷಕ ಮಹಾಪ್ರಭುಗಳಿಗೆ ಪ್ರಣಾಮಗಳು. ನಾನು ಈ ಹಿಂದೆ ರಾವಣನ ಸಂಹಾರದ ಬಗ್ಗೆ ಹಾಗೂ ಲಂಕಾ ದಹನದ ಬಗ್ಗೆ ವಿವರಿಸಿದೆ. ಈಗ ನಾನು ಹೇಳಲು ಹೊರಟಿರುವ ಕಥೆ ಶ್ರೀ ಮಹಾವಿಷ್ಣುವಿನ ಅವತಾರದ ಬಗ್ಗೆ. ಕೇಳಲು ತಯಾರಿದ್ದೀರಲ್ಲ? ರಾವಣನ ಸಂಹಾರದ ನಂತರ ಅಯೋಧ್ಯೆಗೆ ಮರಳಿದ ಶ್ರೀರಾಮನು 11,000 ವರ್ಷಗಳ ಕಾಲ ರಾಜಾಳ್ವಿಕೆಯನ್ನು ನಡೆಸಿ ತನ್ನ ಜನರ ಹಿತಕ್ಕಾಗಿ ಹಲವು ಲೋಕ ಕಲ್ಯಾಣಗಳನ್ನು ಮಾಡುತ್ತಾನೆ. ಈ ಮಧ್ಯೆ ತ್ರೇತಾಯುಗ ಅಂತ್ಯದ ಸುಳಿವನ್ನು ಅರಿತ ಬ್ರಹ್ಮನು ಶಿವನನ್ನ ಭೇಟಿ ಮಾಡಿ ಶ್ರೀರಾಮನ ನಿರ್ಗಮನದ ಕುರಿತು ಚರ್ಚಿಸುತ್ತಾರೆ. ಈಗ ನಾವು ಕೈಲಾಸ ಪರ್ವತಕ್ಕೆ ಹೋಗೋಣ. ಭೋಲೆನಾಥನಿಗೆ ಪ್ರಣಾಮಗಳು. ಬ್ರಹ್ಮದೇವರು ಬರಬೇಕು ಬಂದ ಕಾರ್ಯವೇನು? ಭೋಲೆನಾಥ, ಪ್ರಭು ಶ್ರೀರಾಮನ ಅಂತ್ಯ ಸಮೀಪಿಸಿದ್ದು. ಅವರು ತ್ರೇತಾಯುಗದಿಂದ ನಿರ್ಗಮಿಸಬೇಕಾಗಿದೆ. ಹಾಗಾದರೆ ನಾವು ಈ ಕಾರ್ಯವನ್ನು ಯಮನಿಗೆ ವಹಿಸೋಣ. ಆಗ ಪ್ರಭು ಶ್ರೀರಾಮನನ್ನು ಕರೆದುಕೊಂಡು ಬರುವ ಕೆಲಸವನ್ನು ಯಮಧರ್ಮರಾಜನಿಗೆ ವಹಿಸುವರು. ಆಗ ಯಮಧರ್ಮರಾಜನು ರಾಮನನ್ನು ಕರೆತರಲು ಅಯೋಧ್ಯೆಗೆ ಬರುವರು. ಆದರೆ ದ್ವಾರದಲ್ಲಿ ಹನುಮನನ್ನು ನೋಡಿ ಈ ಕಾರ್ಯ ನನ್ನಿಂದ ಆಗುವುದಿಲ್ಲವೆಂದು ಶಿವನನ್ನು ಭೇಟಿ ಮಾಡಿ ವಿಷಯ ತಿಳಿಸುವರು. ಆಗ ಶಿವನು ರಾಮನ ಕನಸಿನಲ್ಲಿ ಬಂದು, ಶ್ರೀರಾಮ, ನೀನು ಅವತಾರವೆತ್ತಿದ ಕಾರ್ಯ ಮುಗಿದಿದ್ದು ನೀನೀಗ ತ್ರೇತಾಯುಗದಿಂದ ನಿರ್ಗಮಿಸಬೇಕಾಗಿದೆ. ಯಮನು ದ್ವಾರದ ಬಳಿ ಕಾಯುತ್ತಿದ್ದಾನೆ. ಆದರೆ ಹನುಮ ಅಡ್ಡವಾಗಿ ನಿಂತಿದ್ದಾನೆ. ಇದನ್ನು ಕೇಳಿದ ರಾಮ ಚಿಂತಿಸುತ್ತಾನೆ. ಹನುಮಂತನ ಕಣ್ಣು ತಪ್ಪಿಸಿ ಯಮನ ಜೊತೆಗೆ ಹೊರಡುವುದಾದರೂ ಹೇಗೆ? ಆಗ ಸೀತಾಮಾತೆಯು ಕೊಟ್ಟಿದ್ದ ಉಂಗುರವನ್ನು ಒಂದು ರಂಧ್ರದೊಳಗೆ ಎಸೆಯುತ್ತಾನೆ ಮತ್ತು ಹನುಮಂತನನ್ನ ಕರೆದು, ಅನಿಲ ಸುತ, ಸೀತಾಮಾತೆಯು ಕೊಟ್ಟಿದ್ದ ಉಂಗುರ ಅಚಾನಕ್ಕಾಗಿ ಈ ರಂಧ್ರದೊಳಗೆ ಬಿದ್ದಿದೆ. ಇದನ್ನ ನನಗೆ ತಂದು ಕೊಡುವೆಯಾ? ಅಪ್ಪಣೆಯಾಗಲಿ ಪ್ರಭು, ಹೀಗೆ ಹೋಗಿ ಹಾಗೆ ಬರುವೆ. ಜೈ ಶ್ರೀರಾಮ್ ಎಂದು ಹೇಳಿ ಹನುಮನು ರಂಧ್ರದೊಳಗೆ ಸುಳಿಯುತ್ತಾನೆ. ಪಾತಾಳ ಲೋಕವನ್ನು ಸೇರುತ್ತಾನೆ. ಅಲ್ಲಿ ನಾಗಲೋಕದ ದೊರೆ ನಾಗರಾಜ ನಾಗರಾಜನನ್ನು ಭೇಟಿ ಮಾಡುತ್ತಾನೆ. ನಾಗಲೋಕದ ರಾಜ ನಾಗರಾಜ, ನನ್ನ ರಾಮನ ಉಂಗುರ ರಂಧ್ರದಲ್ಲಿ ಬಿದ್ದಿದೆ. ಈ ಪಾತಾಳ ಲೋಕಕ್ಕೆ ಬಂದಿದೆ. ಆ ಉಂಗುರವನ್ನು ಹುಡುಕಲು ನೀನು ನನಗೆ ಸಹಾಯ ಮಾಡುವೆಯಾ? ಓಹೋ, ಅದು ಶ್ರೀರಾಮನ ಉಂಗುರವಾ? ಅದೆಲ್ಲಿದೆ ಎಂದು ನನಗೆ ತಿಳಿದಿದೆ. ಬಾ ನನ್ನ ಜೊತೆ. ಅದೋ ಅಲ್ಲಿ ರಾಶಿ ರಾಶಿ ಉಂಗುರಗಳು ಕಾಣುತ್ತಿವೆಯಲ್ಲ, ಅದರಲ್ಲಿ ನಿನ್ನ ಶ್ರೀರಾಮನ ಉಂಗುರವೂ ಕೂಡ ಇದೆ. ಹೋಗಿ ತೆಗೆದುಕೋ. ಅಬ್ಬಬ್ಬಬ್ಬಬ್ಬಬ್ಬ, ಇಷ್ಟೊಂದು ಉಂಗುರವಾ? ನನಗೆ ಗೊತ್ತಿದೆ ನನ್ನ ಪ್ರಭು ಶ್ರೀರಾಮನ ಉಂಗುರ ಯಾವುದೆಂದು. ಈಗಲೇ ಹುಡುಕಿ ತರುತ್ತೇನೆ. ಜೈ ಶ್ರೀರಾಮ್. ಹನುಮಂತನು ಹುಡುಕಲು ಪ್ರಾರಂಭಿಸುತ್ತಾನೆ. ಇತ್ತ ಅಯೋಧ್ಯೆಯಲ್ಲಿ ಹನುಮನಿಲ್ಲದ ವಿಷಯ ತಿಳಿದ ಯಮನು ಋಷಿಯ ವೇಷದಲ್ಲಿ ಹೋಗಿ ರಾಮನನ್ನು ಭೇಟಿ ಮಾಡುತ್ತಾನೆ. ಯಮಧರ್ಮರಾಜನು ಋಷಿಯ ವೇಷದಲ್ಲಿ ಪ್ರಭು ಶ್ರೀರಾಮನ ಮಂದಿರಕ್ಕೆ ಬರುವನು. ಪ್ರಭು ಶ್ರೀರಾಮಚಂದ್ರ, ನಾನು ನಿನ್ನಲ್ಲಿ ಏಕಾಂತವಾಗಿ ಅತಿ ಮುಖ್ಯವಾದ ವಿಷಯವನ್ನು ಮಾತನಾಡಬೇಕಾಗಿದೆ. ಮುನಿವರಿಯರೇ, ಮಾತನಾಡಿ, ಅದಕ್ಕೇನಂತೆ. ಆದರೆ ನನ್ನದೊಂದು ಷರತ್ತಿದೆ. ನಾವಿಬ್ಬರು ಒಟ್ಟಿಗೆ ಮಾತನಾಡುವಾಗ ಯಾರಾದರೂ ಬಂದರೆ ಅಥವಾ ಮಧ್ಯದಲ್ಲಿ ಅಡ್ಡಪಡಿಸಿದರೆ
ನಿರಾಕರಿಸಿದರೆ ನೀನು ಅವರಿಗೆ ಮರಣದಂಡನೆಯನ್ನು ಕೊಡಬೇಕು. ಒಪ್ಪಿಗೆ ಇದೆಯೇ? ಹಾಗೆಯೇ ಆಗಲಿ ಮುನಿವರಿಯರೇ. ಸಹೋದರ ಲಕ್ಷ್ಮಣ, ಲಕ್ಷ್ಮಣ ಬಾ ಹೀಗೆ. ನೋಡು, ಎಂದಿನಂತೆ ಯಾವ ಪರಿಸ್ಥಿತಿ ಬಂದರೂ ದ್ವಾರದ ಆಚೆ ನಿಂತು ಯಾರನ್ನೂ ಒಳಗೆ ಬಿಡಬೇಡ. ನೀವು ಹೇಳಿದಂತೆಯೇ ಆಗಲಿ ಅಣ್ಣ. ಪ್ರಭು ಶ್ರೀರಾಮಚಂದ್ರ, ನಾನು ಯಾರೆಂದು ನಿಮಗೆ ತಿಳಿದಿದೆ. ಶಿವ ಹಾಗೂ ಬ್ರಹ್ಮನ ಆಜ್ಞೆಯಂತೆ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಈ ಅವತಾರದ ಕಾರಣ ಮುಗಿದಿದೆ. ನೀವು ಈಗ ಇಲ್ಲಿಂದ ಹೊರಡಬೇಕಿದೆ. ಹಾಗೆಯೇ ಆಗಲಿ ಯಮ. ನಿನ್ನ ಕಾರ್ಯವನ್ನು ನೀನು ಮಾಡುವಂತವನಾಗಲಿ. ಅಷ್ಟರಲ್ಲಿ ಮಹಾ ಕೋಪಿಷ್ಠರಾಗಿ ದುರ್ವಾಸ ಮುನಿ ರಾಮನನ್ನ ಭೇಟಿ ಮಾಡಲು ಬರುವರು. ದೂರ್ವಾಸ ಮುನಿಗಳಿಗೆ ಪ್ರಣಾಮ. ನಾನು ರಾಮನನ್ನು ಭೇಟಿಯಾಗಬೇಕಾಗಿದೆ. ಕ್ಷಮಿಸಬೇಕು ಮಹರ್ಷಿಗಳೇ, ಒಳಗೆ ಯಾರಿಗೂ ಪ್ರವೇಶವಿಲ್ಲ. ಏನಂದೆ? ನಾನು ಅಷ್ಟು ದೂರದಿಂದ ಬಂದಿದ್ದೇನೆ. ನನ್ನನ್ನು ಒಳಗೆ ಬಿಡದೆ ದ್ವಾರದಲ್ಲಿ ತಡೆಯುತ್ತೀಯ? ಇದರ ಪರಿಣಾಮ ನಿನ್ನ ರಾಮ ಎದುರಿಸಬೇಕಾಗುತ್ತದೆ. ಈಗಲೇ ಅವನನ್ನು ಶಾಪಗ್ರಸ್ತನನ್ನಾಗಿ ಮಾಡುತ್ತೇನೆ. ಅಯ್ಯೋ ದೂರ್ವಾಸ ಮುನಿಗಳೇ, ನಿಲ್ಲಿ. ಈಗ ನಾನೇನು ಮಾಡಲಿ? ಒಳಗೆ ಬಿಡದಿದ್ದರೆ ಅಣ್ಣನಿಗೆ ತೊಂದರೆ, ಒಳಗೆ ಹೋದರೆ ಮರಣದಂಡನೆ. ಏನು ಮಾಡಲಿ? ಇಲ್ಲ ಇಲ್ಲ, ನನ್ನ ಅಣ್ಣ ನನಗೆ ಮುಖ್ಯ. ನನಗೆ ಮರಣದಂಡನೆಯಾದರೂ ಪರವಾಗಿಲ್ಲ. ಅಣ್ಣ, ದೂರ್ವಾಸ ಮುನಿಗಳು ಬಂದಿದ್ದಾರೆ. ಅಯ್ಯೋ ಲಕ್ಷ್ಮಣ, ನೀನು ಎಂಥ ಕೆಲಸ ಮಾಡಿಬಿಟ್ಟೆ. ನಿನಗೆ ತಿಳಿದಿದೆ ಒಳಗೆ ಬಂದರೆ ಏನಾಗುತ್ತದೆ ಎಂದು. ನಾನೀಗ ನಿನಗೆ ಮರಣದಂಡನೆಯನ್ನ ಹೇಗೆ ನೀಡಲಿ? ಅಷ್ಟರಲ್ಲಿ ರಾಮನ ಗುರು ವಸಿಷ್ಠ ಮುನಿಗಳು ಬರುವರು. ಗುರುಗಳೇ, ನಾನೀಗ ಏನು ಮಾಡಲಿ? ಹೇಗೆ ನನ್ನ ಸಹೋದರ ಲಕ್ಷ್ಮಣನಿಗೆ ಮರಣದಂಡನೆಯನ್ನ ನೀಡಲಿ? ರಾಮ, ಚಿಂತಿಸದಿರು. ನೀನು ಲಕ್ಷ್ಮಣನಿಗೆ ಮರಣದಂಡನೆಯನ್ನು ನೀಡುವ ಅಗತ್ಯವಿಲ್ಲ. ಯಾವಾಗ ನೀನು ಅವನನ್ನು ದೂರ ಮಾಡುತ್ತೀಯೋ ಅದೇ ಅವನಿಗೆ ಮರಣಕ್ಕೆ ಸಮಾನ. ಆದ್ದರಿಂದ ಅವನನ್ನು ರಾಜ್ಯದಿಂದ ಬಹಿಷ್ಕರಿಸು. ಲಕ್ಷ್ಮಣ, ನಾನು ನಿನ್ನನ್ನು ಈ ರಾಜ್ಯದಿಂದ ಬಹಿಷ್ಕರಿಸುತ್ತಿದ್ದೇನೆ. ಅಣ್ಣ, ನೀನಿಲ್ಲದ ಈ ನನ್ನ ಜೀವನ ನನಗೆ ಸಾವಿಗೆ ಸಮ. ನಾನಿನ್ನು ಬದುಕುವುದಿಲ್ಲ ಎಂದು ಹೇಳಿ ಲಕ್ಷ್ಮಣ ಸರಯೂ ನದಿಯಲ್ಲಿ ಜಲಸಮಾಧಿಯಾಗುತ್ತಾನೆ. ಇದನ್ನು ಕಂಡ ಲಕ್ಷ್ಮಣನ ಪತ್ನಿ ಊರ್ಮಿಳೆ